ಬಹುಶಃ 1983 ವರ್ಲ್ಡ್ ಕಪ್ ಆದಾಗ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಲೈವ್ ಅಲ್ಲಿ ನೋಡೋದಕ್ಕೆ ಬ್ಲಾಕ್ ಅಂಡ್ ವೈಟ್ ಸ್ಮಾಲ್ ವಿಜಯ ಟಿವಿ ಅಂತ ಒಂದಿತ್ತು, ಅದರಲ್ಲಿ ನೋಡಿದ್ ನಾವು. ನಂತರದು ಈ ಬ್ಲಾಕ್ ಅಂಡ್ ವೈಟ್ ಜಮಾನದಿಂದ ಕಲರ್ ಟಿವಿಯ ಇದು ಕೂಡ ಸೈಟ್ ಎಕ್ಸ್ಪೆರಿಮೆಂಟಲ್ ಕೂಡ ನಮ್ಮ ದೇಶದಲ್ಲೇ ತಯಾರಾದಂತಹ ECIL ನ ಬ್ಲ್ಯಾಕ್ ಅಂಡ್ ವೈಟ್ ಟೆಲಿವಿಷನ್ ಯೂಸ್ ಮಾಡಿಕೊಂಡು 10 ಅಡಿ ಡಯಾಮೀಟರ್ ಆಂಟನ ಯೂಸ್ ಮಾಡಿಕೊಂಡು ಈ ಹಳ್ಳಿಗಳಲ್ಲಿ, ಈಗ ನೀವೇ ಇಮ್ಯಾಜಿನ್ ಮಾಡ್ಕೋಬೋದು, ಅವಾಗ ಹಳ್ಳಿಗಳಲ್ಲಿ ಎಲೆಕ್ಟ್ರಿಸಿಟಿ ಇರ್ತಿರ್ಲಿಲ್ಲ. ಸೊ ಅವಾಗೆಲ್ಲ ನೀವು ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಎಲ್ಲ ಕ್ರಿಯೇಟ್ ಮಾಡಿ, ಬ್ಯಾಟ್ರಿಗಳು, ಬ್ಯಾಟ್ರಿ ಬ್ಯಾಕಪ್ಪು ಎಲ್ಲ ಕೆಲಸನೂ ಕೂಡ ಇಸ್ರೋ ಸಂಸ್ಥೆಯಿಂದ ಮಾಡಿ, ಪ್ರಾಜೆಕ್ಟ್ ಟೀಮ್ಗಳನ್ನ ಮಾಡಿ 2400 ಹಳ್ಳಿಗಳಲ್ಲಿ ಬ್ಲಾಕ್ಸ್ಗಳು ಮಾಡಿ ಅಲ್ಲಿ ತಗೊಂಡೋಗಿ ಸೆಟಪ್ ಮಾಡಿ 1 ವರ್ಷ ಕಾಲ ನಿರಂತರವಾಗಿ ಅದು ಕೆಲಸ ಮಾಡೋ ಹಂಗೆ ಮಾಡಿ, ಇದೆಲ್ಲ ಕೆಲಸ ಕೂಡ ಅಲ್ಲಿ ಅಹಮದಾಬಾದ್ನಲ್ಲಿ ಆ ಸಮಯದಲ್ಲಿ ನಡೀತಾ ಇತ್ತು. ಆ 1 ವರ್ಷದ ನಂತರ ಅಷ್ಟೊತ್ತಿಗಾಗಲೇ ನಮ್ಮ ಪ್ಲಾನಿಂಗ್ ಎಷ್ಟು ಮಟ್ಟಿಗೆ ಅದರ ಕಂಟಿನ್ಯೂಷನ್ ಅವಾಗ 75ರಲ್ಲಿ ಈ ಎಕ್ಸ್ಪೆರಿಮೆಂಟ್ ಆದ್ಮೇಲೆ, ಅದಾದ್ಮೇಲೆ ಇನ್ಸ್ಯಾಟ್ ಪ್ರೋಗ್ರಾಮ್ ಅನ್ನೋದಕ್ಕೆ ಅಪ್ರೂವಲ್ ಆದಾಗ, ಆ ಇನ್ಸ್ಯಾಟ್ ಪ್ರೋಗ್ರಾಮ್ ಅಲ್ಲಿ ನಾವು ಆ ಸಮಯದಲ್ಲಿ ನಮ್ಮಲ್ಲಿ ಉಪಗ್ರಹ ನಿರ್ಮಾಣ ಮಾಡೋದಕ್ಕೆ ಅಷ್ಟು ಕ್ಷಮತೆ ಇಲ್ದಿದ್ದ ಕಾರಣ ನಾವು ಮಾಡಿದ ಡಿಸೈನ್ ನ ಒಂದು ಅಮೆರಿಕನ್ ಕಂಪನಿ ಮೂಲಕ ತಯಾರು ಮಾಡಿ ಇನ್ಸ್ಯಾಟ್ 1ABCD ಅಂತ ಅದನ್ನ ಅಲ್ಲಿ ಮಾಡಿದ್ದು. ಅದ್ರದ್ದು ನೆಕ್ಸ್ಟ್ ಜನರೇಷನ್ ಇಂದೆಲ್ಲ ನಮ್ದೇ ಸ್ಯಾಟಲೈಟ್ಗಳು, ಇನ್ಸ್ಯಾಟ್ 2 ಸೀರೀಸ್ ಇಂದ. ಸೊ ಅಂದರೆ ನಮ್ದು ಏನಾಗ್ತಾ ಇತ್ತು ಅಂದರೆ, ನಮ್ಮಲ್ಲಿ ಏನು ಕ್ಷಮತೆ ಇದೆ ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಕೆಪಬಿಲಿಟಿನ ಬೆಳೆಸ್ತಾ ಯಾವುದೇ ಅವಕಾಶ ಸಿಕ್ಕರೆ ಆ ಅವಕಾಶ ತಗೊಂಡು ಬಾಹ್ಯಾಕಾಶದಲ್ಲಿ ಕೆಲಸ ಮಾಡಬೇಕು. ಈಗ ಸ್ಯಾಟಲೈಟ್ ಬಗ್ಗೆ ಯೋಚನೆ ಮಾಡೋದಾದರೆ, ಆರ್ಯಭಟ ಆದಾಗ ರಷ್ಯಾದವರು ನಿಮ್ಗೆ ಒಂದು ಉಪಗ್ರಹ ಲಾಂಚ್ ಮಾಡ್ಕೊಡೋಕ್ಕೆ ಸಹಾಯ ಮಾಡ್ತೀವಿ ಅಂದಾಗ ಆರ್ಯಭಟ ಆಯಿತು. ಅವರು ಇನ್ನೊಂದೆರಡು ಮಾಡ್ತೀವಿ ಅಂದಾಗ ಭಾಸ್ಕರ 1, 2 ಆಯಿತು. ಅದೇ ರೀತಿ ಏರಿಯನ್ ಅಂತ ಒಂದು ಯುರೋಪಿಯನ್ ಲಾಂಚರು, ಅವರು ಹೊಸ ಲಾಂಚ್ ತಯಾರು ಮಾಡ್ತಾ ಇದ್ದಾಗ ಒಂದು ಜಾಗ ಇದೆ, ನೀವೇನಾದ್ರು ಉಪಯೋಗಿಸ್ಕೊಳ್ಳೋ ಹಂಗಿದ್ರೆ ಉಪಯೋಗಿಸ್ಕೊಳ್ಳಿ, ನಾವು ಒಂದು ಸ್ಲಾಟ್ ಕೊಡ್ತೀವಿ ಅಂತ. ಅದಕ್ಕೆ ನಾವು ಏರಿಯನ್ ಪ್ಯಾಸೆಂಜರ್ ಪೇಲೋಡ್ ಎಕ್ಸ್ಪೆರಿಮೆಂಟ್ ಅಂತ ಆ್ಯಪಲ್ ಅಂತ ಒಂದು ಉಪಗ್ರಹನ ನಿರ್ಮಾಣ ಮಾಡಿ ಆ ಒಂದು ಅವಕಾಶದಿಂದ ಲಾಂಚ್ ಮಾಡಿ ನಾವು ನಮ್ಮದೇ ಆದಂಥ 3 ಆಕ್ಸಿಸ್ ಸ್ಟೆಬಿಲೈಸ್ ಸ್ಯಾಟಲೈಟ್ ಬಗ್ಗೆ ಡೆವಲಪ್, ಅಂದರೆ ಎಲ್ಲ ಪ್ಯಾರಲಲ್ ಆಗಿ ಯಾವ ರೀತಿ ಅವಕಾಶ ಸಿಗುತ್ತೆ ಆ ಅವಕಾಶ ತಗೊಂಡು ನಮ್ಮ ಮಟ್ಟವನ್ನು ಬೆಳೆಸ್ಕೊತಾ ಹೋಗಬೇಕು ಅಂತ. ಸೊ ಈ ರೀತಿ ಆದಾಗ ರಷ್ಯಾದವರು ಅವಕಾಶ ಕೊಟ್ಟಾಗ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಮಾಡಿ 1-2 ಮಾಡಿದ್ಮೇಲೆ ನಮ್ಮದೇ ಆದಂಥ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಮಾಡಿದ್ವಿ. ಕಮ್ಯುನಿಕೇಷನಲ್ಲಿ ಇನ್ಸ್ಯಾಟ್ ಡೆವಲಪ್ಮೆಂಟ್ ಮಾಡುವಾಗ ಅದು ಕೂಡ ಇನ್ಸ್ಯಾಟ್ ಉಪಗ್ರಹ ಹೋದಾಗ ಅಲ್ಲಿವರೆಗೂ ಒಂದೇ ಉಪಗ್ರಹದಲ್ಲಿ ಬ್ರಾಡ್ಕಾಸ್ಟಿಂಗ್, ಕಮ್ಯುನಿಕೇಷನ್, ವೆದರ್ ಮಾನಿಟರಿಂಗ್ 3 ಆಪರೇಷನಲ್ ಆಗಿ ಯಾರು ಮಾಡ್ತಾ ಇರಲಿಲ್ಲ. ಎಲ್ಲದಕ್ಕೂ ಬೇರೆ ಬೇರೆ ಉಪಗ್ರಹಗಳಿರೋದು. ನಮಗೆ 3 ಸಪ್ರೇಟ್ ಉಪಗ್ರಹಗಳನ್ನು ತಯಾರು ಮಾಡಿಸಿ 3 ಬೇರೆ ಬೇರೆ ಲಾಂಚ್ ಮಾಡಬೇಕು ಅಂದರೆ ಖರ್ಚು ಜಾಸ್ತಿ. ಅದಕ್ಕೆ 3 ಒಂದೇ 3 in 1 ಅಂತ ಈ ರೀತಿಯ ಒಂದು ಕಾಂಪ್ಲಿಕೇಟೆಡ್ ಸ್ಯಾಟಲೈಟ್ನ ತಯಾರು ಮಾಡೋದಕ್ಕೆ ಅವಾಗ ಅಮೆರಿಕಾದ ಕಂಪ್ನಿಯವ್ರು ಕೂಡ ಸ್ಟ್ರಗಲ್ ಮಾಡಬೇಕಾಯ್ತು. ಬಟ್ ಎನಿವೆ ಆಮೇಲೆ ಅದನ್ನು ಪರ್ಯಾಯವಾಗಿ ನಾವು ಇನ್ಸ್ಯಾಟ್ 2 ಸೀರೀಸನ್ನು ನಾವೇ ಮಾಡಿ ಅದರಲ್ಲಿ ಕೂಡ VHRR ಅಂತ ವೆರಿ ಹೈ ರೆಸಲ್ಯೂಷನ್ ರೇಡಿಯೋಮೀಟರ್ ಕ್ಯಾಮ್ರಾದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ನಮ್ಮ ಇಂಡಿಯಾದಲ್ಲೇ ತಯಾರು ಮಾಡಿದ್ವಿ ಅದು. ಅಂದರೆ ಈಗ 75ನೇ ಇಸ್ವಿ ವಿಷಯ ಹೇಳುವಾಗಾದರೆ ಆ ಸಂದರ್ಭದಲ್ಲಿ ಪೂರ್ತಿ ಸೆಂಟ್ರಲ್ಲಿ ಒಂದು ವೈವಿಧ್ಯತೆಯಿಂದ ತುಂಬಿದಂಥ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಒಬ್ಬ ಆ್ಯಕ್ಟ್ರಿಂದ ಹಿಡಿದು ಇದರಿಂದ ಟೆಕ್ನಾಲಜಿ, ಉಪಗ್ರಹದಿಂದ ಬರೋ ಸಿಗ್ನಲ್ವರೆಗೆ ಎಲ್ಲ ರೀತಿಯ ಕೆಲಸಗಳು ನಡೀತಾ ಇದ್ದಂಥ ಒಂದು ವೈಬ್ರೆಂಟ್ ಸೆಂಟರ್ ಆಗಿತ್ತು ಅದರಲ್ಲಿ. ಇಲ್ಲಿ ತಾವು ಬಹಳ ಮುಖ್ಯವಾಗಿ ಸೆನ್ಸಾರ್ ರಿಲೇಟೆಡ್ ಆಗಿರುವಂತಹ ಸಂಶೋಧನೆಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡ್ರಿ ಮತ್ತು ಅದರ ಮೂಲಕವಾಗಿ ಇವತ್ತು ಪ್ರಪಂಚದಾದ್ಯಂತ ತಮ್ಮದೇ ಆದಂಥ ಸಾಧನೆಯ ಮೂಲಕವಾಗಿ ಹೆಸರನ್ನು ಪಡೆದ್ರಿ. ಈ ಕ್ಷೇತ್ರದ ಆಯ್ಕೆಯ ಅಂದರೆ ನಿಮ್ಮ ಕಲಿಕೆಯ ನಂತರ ಈ ಕ್ಷೇತ್ರದಲ್ಲಿ ತಮ್ಮ ಹೆಜ್ಜೆಗಳನ್ನು ನೀವು ನೆನಪು ಮಾಡ್ಕೊಳ್ತಿದ್ರೆ? ಈಗ ನಾನು ಹೇಳ್ದಂಗೆ ಇಲ್ಲಿ ಬೆಂಗಳೂರಲ್ಲಿ ನಾವು ಪ್ರಾಜೆಕ್ಟ್ ಮಾಡ್ತಾ ಇದ್ದಾಗ ಪಿಕ್ಚರ್ ಪ್ರೊಸೆಸಿಂಗ್. ಪಿಕ್ಚರ್ ಪ್ರೊಸೆಸಿಂಗ್ ಅಂದರೆ ಏನಿದರಲ್ಲಿ ಒಂದು ಫಿಲ್ಮ್ ಇದೆ, ಆ ಫಿಲ್ಮ್ನಲ್ಲಿ ಇರತಕ್ಕಂಥ ಮಾಹಿತಿಯನ್ನು ಯಾವ ರೀತಿ ಹೆಚ್ಚು ಮಾಡಿ ಅದನ್ನು ನೋಡೋರಿಗೆ ಅವರಿಗೆ ಬೇಕಾಗುವಂಥ ಮಾಹಿತಿ ತಲುಪಿಸೋದು. ಇದರಲ್ಲಿ ಆಪ್ಟಿಕ್ಸ್ ಇದೆ, ಸ್ಕ್ಯಾನರ್ ಇದೆ, ಎಲೆಕ್ಟ್ರಾನಿಕ್ಸ್ ಇದೆ, ಇದೆಲ್ಲ ಇದೆ. ಇದರಲ್ಲಿ ಪ್ರಾಜೆಕ್ಟ್ ಮಾಡಿದ್ದು ನಾನು ಇದರೊಳಗೆ ಅಹಮದಾಬಾದಲ್ಲಿ ಕೆಲಸಕ್ಕೆ ಸೇರಿದಾಗ ನಾನು ಹೇಳಿದೆ ಒಂದು ಪ್ರಾಜೆಕ್ಟ್ ಸ್ಯಾಟಲೈಟ್ ಫಾರ್ ಅರ್ತ್ ಅಬ್ಸರ್ವೇಷನ್ ಅಂತ. ಈ ಉಪಗ್ರಹದಿಂದ
ಭೂವೀಕ್ಷಣೆ ಮಾಡುವಂಥ ಒಂದು ಕಾರ್ಯಕ್ರಮ. ಹೌದು. ಏನಕ್ಕೆ ಅಂದರೆ ನೀವು ಬಾಹ್ಯಾಕಾಶದಿಂದ ಭೂಮಿ ಕಡೆ ನೋಡಿ ಭೂಮಿಯಲ್ಲಿ ಚಿತ್ರಗಳು ತೆಗೆದಾಗ ಮತ್ತೆ ಒಂದೇ ಜಾಗದಲ್ಲಿ ಚಿತ್ರಗಳನ್ನು ತೆಗೆದ್ರೆ ಆ ಚಿತ್ರಗಳ ಮೂಲಕ ಬದಲಾವಣೆಗಳನ್ನು ನೋಡ್ಬೋದು, ಮಾಹಿತಿಗಳನ್ನು ತಗೋಬೋದು. ಆ ರೀತಿ ಕ್ಯಾಮ್ರಾ ಮಾಡಬೇಕು. ಆ ಕ್ಯಾಮ್ರಾ ಮಾಡುವಾಗ ನಮ್ಮದು ಫಸ್ಟ್ ಸ್ಯಾಟಲೈಟಲ್ಲಿ ಆಮೇಲೆ ಅದಕ್ಕೆ ಭಾಸ್ಕರ ಅಂತ ಹೆಸರಿಟ್ಟಿದ್ದು. ಅದು ಯಾವ ರೀತಿ ಇತ್ತಪ್ಪ ಅಂದರೆ, ಆಗಿನ ಸಮಯದಲ್ಲಿ ಟೆಲಿವಿಷನ್ ಪ್ರೋಗ್ರಾಮ್ ಮಾಡೋಕ್ಕೆ ಕ್ಯಾಮ್ರಾಗಳೇನು ಯೂಸ್ ಮಾಡ್ತಾಯಿದ್ರು, ಆ ಕ್ಯಾಮ್ರಾಗಳಲ್ಲಿ ಕೂಡ ಒಂದು ವಿಡಿಕಾನ್ ಕ್ಯಾಮ್ರಾ ಅಂತಿರುತ್ತೆ. ನೀವು ಗೂಗಲ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಆ ಸಮಯದಲ್ಲಿ ಎಂಥ ಇವಾಗೆಲ್ಲ CCD ಬೇಸ್ಡ್ ಕ್ಯಾಮ್ರಾಗಳಿದೆ. ಆವಾಗ ಒಂದು ವಿಡಿಕಾನ್ ಕ್ಯಾಮ್ರಾ ಅಂತ, ವ್ಯಾಕ್ಯೂಮ್ ಟ್ಯೂಬ್ ವರ್ಷನ್ ಅದು. ಅಂತಹ ಒಂದು ವಿಡಿಕಾನ್ ಟ್ಯೂಬ್ನ ಸೆನ್ಸರ್ ಇಟ್ಕೊಂಡು ಅದರಲ್ಲೂ 2 ಬೇರೆ ಬೇರೆ ತರಂಗಗಳಲ್ಲಿ ಪಿಕ್ಚರ್ ತೆಗಿಬೇಕು. ಒಂದು ನಮಗೆ ಕಣ್ಣಿಗೆ ಕಾಣುವಂಥದ್ದು, ಇನ್ನೊಂದು ನಮ್ಮ ಕಣ್ಣಿಗೆ ಕಾಣದೇ ಇರೋವಂಥದ್ದು ಸ್ವಲ್ಪ ದೂರದ್ದು, ನಿಯರ್ ಇನ್ಫ್ರಾರೆಡ್ ಅಂತೀವಿ. ಅಂತಹ ಒಂದು ವೇವ್ ಲೆಂತಲ್ಲಿ ತೆಗಿಬೇಕು ಅಂತ. ಅದಕ್ಕೆ ಈ ವಿಡಿಕಾನ್ಗೆ ಒಂದು ಇಮೇಜ್ ಇಂಟೆನ್ಸಿಫೈಯರ್ ಸೇರಿಸಿ ಅದರ ಮೂಲಕ ಆ ಒಂದು ಕ್ಯಾಮ್ರಾ ತಯಾರು ಮಾಡೋದಕ್ಕೆ. ಇದು ಕ್ಯಾಮ್ರಾ ಹೇಗೆ ಕೆಲಸ ಮಾಡಬೇಕು, ಉಪಗ್ರಹ ಸುತ್ತುತ್ತಾ ಇದೆ, ಭೂಮಿ ಸುತ್ತುತ್ತಾ ಇದೆ, ಜೊತೆಗೆ ಥರ್ಮಲ್ ಮ್ಯಾನೇಜ್ಮೆಂಟ್ಗೆ ತನ್ನ ಆಕ್ಸಿಸಲ್ಲೂ ರೊಟೇಟು ಆಗ್ತಾ ಇದೆ ಟೆಂಪ್ರೇಚರ್ ಮ್ಯಾನೇಜ್ ಮಾಡೋಕ್ಕೆ. ಯಾಕೆ ಅಂದರೆ ಈಗ ನೋಡಿ, ಸೂರ್ಯನ ಬೆಳಕಿಲ್ಲಿದೆ, ಇದು ಒಂದೇ ಕಡೆ ನೋಡ್ತಾ ಇದ್ರೆ ಈ ಫೇಸಲ್ಲಿ ಹೀಟ್ ಆಗುತ್ತೆ, ಈ ಫೇಸಲ್ಲಿ ಕೂಲ್ ಆಗುತ್ತೆ. ಅದೇ ಇದನ್ನು ಹಿಂಗೆ ತಿರುಗಿಸ್ತಾ ಇದ್ರೆ ಎಲ್ಲ ಆವ್ರೇಜ್ ಆಗೋಗುತ್ತೆ. ಆ ರೀತಿ ನಮ್ಮದು ಉಪಗ್ರಹ ಕೂಡ ಆರ್ಬಿಟಿಂಗ್ ಸ್ಯಾಟಲೈಟಲ್ಲಿ ಇಟ್ ವಾಸ್ ಸ್ಪಿನ್ ಸ್ಟೆಬಿಲೈಸ್ಡ್. ಸ್ಪಿನ್ ಸ್ಟೆಬಿಲೈಸ್ ಆದರೆ ಈಗ ನಾನು ಕ್ಯಾಮ್ರಾ ನಿಮ್ಮ ಪಿಕ್ಚರ್ ತೆಗಿಬೇಕು ಅಂದರೆ ನಾನು ನಿಮ್ಮ ಕಡೆ ನೋಡ್ತಾ ಇದ್ದಾಗ ಮಾತ್ರ ತೆಗಿಬೇಕು, ಬೇರೆ ಕಡೆ ನೋಡ್ತಾ ಇದ್ದಾಗ ತೆಗೆದ್ರೆ ಏನು ಉಪಯೋಗ ಇಲ್ಲ. ಅಂತಹ ಒಂದು ಉಪಗ್ರಹದಲ್ಲಿ ಈ ಭೂಮಿ ಕಡೆ ನೋಡ್ತಾ ಇರೋವಾಗ, ಭೂಮಿ ಸೆಂಟರ್ ನೋಡುವಾಗ ಆ ಮಿಲಿ ಸೆಕೆಂಡಲ್ಲಿ ಕ್ಯಾಮ್ರಾನ ಎಕ್ಸ್ಪೋಸ್ ಮಾಡಿ ತಗೊಂಡು ಅದರ ಮಾಹಿತಿಯನ್ನು ಕಳಿಸ್ಬೇಕು. ಅಂತಹ ಕ್ಯಾಮ್ರಾ ನಾವು ಡೆವಲಪ್ ಮಾಡಿದ್ದವಾಗ. ಸೊ ಆವಾಗ ಸೂಪರ್ ವಿಡಿಕಾನ್ ಒಂದು 50 mm ಲೆನ್ಸ್ದು ಆಪ್ಟಿಕ್ಸು. ನಾವು ಫಸ್ಟ್ ಪಿಕ್ಚರು 340 ಕಿಲೋಮೀಟರ್ಸ್ ಬೈ 340 ಕಿಲೋಮೀಟರ್ ಫ್ರೇಮ್ ಸೈಜು, ರೆಸಲ್ಯೂಷನ್ 1 ಕಿಲೋಮೀಟ್ರು, 2 ವೇವ್ ಲೆನ್ಸ್. ಇಂಥ ಒಂದು ಕ್ಯಾಮ್ರಾ ಶುರು ಮಾಡಿದಾಗ ಕೊನೆಗೆ ಅಷ್ಟು 1 ಕಿಲೋಮೀಟ್ರಿಂದ 30 ಸೆಂಟಿಮೀಟರ್ ರೆಸಲ್ಯೂಷನ್ ಅಷ್ಟಕ್ಕೆ ತಂದಿದ್ವಿ. 50 mm 1000 mm ಅಷ್ಟು ದೊಡ್ಡ ಆಪ್ಟಿಕ್ಸ್ ಟೆಲಿಸ್ಕೋಪ್ ಅಂಥದ್ದು ಕ್ಯಾಮ್ರಾ ಡೆವಲಪ್ಮೆಂಟ್ ಮಾಡಿ, ಅಂದರೆ ಹಂತವಾಗಿ ಬೆಳೆಸ್ತಾ ನಮ್ಮ ಬಾಹ್ಯಾಕಾಶದಿಂದ ಭೂಮಿ ಮೇಲೆ ಏನೆಲ್ಲ ಕೆಲಸಗಳು ನಡೆಯುತ್ತೆ ಅದರ ಬಗ್ಗೆ ಮಾಹಿತಿ ಏನಕ್ಕೆ ಉಪಯೋಗ ಆಗುತ್ತೆ ಅಂದರೆ, 1-2 ಉದಾಹರಣೆ ಕೊಡಬೇಕು ಅಂದರೆ, ಈಗ ನೀವು ಪೂರ್ತಿ ದೊಡ್ಡ ಪ್ರಮಾಣದಲ್ಲಿ ಪಿಕ್ಚರ್ ನೋಡಿದಾಗ ಈ ಫಾಲ್ಟ್ ಲೈನ್ಸ್ ಎಲ್ಲ, ಜಿಯೋಲಾಜಿಕಲ್ ಫಾಲ್ಟ್ ಲೈನ್ಸ್ ಅಂತ, ಅದರಲ್ಲಿ ನೀರೆಲ್ಲಿ ಶೇಖರಣೆ ಆಗುತ್ತೆ, ವೆಜಿಟೇಷನ್ ಎಲ್ಲಿದೆ, ಅದರ ಮೂಲಕ ಯಾವ ಜಾಗದಲ್ಲಿ ನೀವು ಬೋರ್ವೆಲ್ ಡ್ರಿಲ್ ಮಾಡಿದ್ರೆ ನೀರು ಸಿಗುತ್ತೆ ಅನ್ನೋದನ್ನು ಕಂಡುಹಿಡ್ಕೋಬೋದು. ಇನ್ನೊಂದು ಇದನ್ನು ಮಾಡೋಕ್ಕೆ ಮುಂಚೆನೇ ಒಬ್ಬರು ಪ್ರೊಫೆಸರ್ ಪಿಶಾರೊಟ್ಟಿ ಅಂತ, ಅವರು ಇನ್ಫ್ರಾರೆಡ್ ಕ್ಯಾಮ್ರಾನ ಏರ್ಕ್ರಾಫ್ಟ್ ಮೇಲೆ ಫ್ಲೈ ಮಾಡಿ ಕೋಕೋನಟ್ ರೂಟ್ ವಿಲ್ಟ್ ಡಿಸೀಸ್ ಅಂತ, ನೀವು ಕೋಕೋನಟ್ ಪ್ಲಾಂಟೇಶನ್ ಮೇಲೆ ಫ್ಲೈ ಮಾಡಿದ್ರೆ ಆ ಒಂದು ಚಿತ್ರದಿಂದ ಯಾವ ಒಂದು ರೂಟ್ ವಿಲ್ಟ್ ಡಿಸೀಸ್ ಯಾವ ಪ್ಲಾಂಟ್ಸ್ಗೆ ಎಫೆಕ್ಟ್ ಆಗಿದೆ ಅನ್ನೋದನ್ನ ಪತ್ತೆ ಮಾಡ್ಬೋದು. ಅಂದರೆ ನೀವು ಭೂಮಿಯಿಂದ ಹೊರಗಡೆ ಪಿಕ್ಚರ್ಗಳೆಲ್ಲ ತೆಗೆದಾಗ ಎಲ್ಲಿ ಬೆಳೆ ಇದೆ, ಎಷ್ಟು ಬೆಳೆ ಇದೆ, ಎಲ್ಲಿ ನೀರಿದೆ, ಹೇಗೆ ನೀರು ಇದು ಮಾಡ್ಬೋದು, ಎಲ್ಲದ್ರ ಬಗ್ಗೆ ಮಾಹಿತಿ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಬೇರೆ ಬೇರೆ ಕ್ಯಾಮ್ರಾಗಳು ಮಾಡ್ತಾ ಹಂತವಾಗಿ ಈ ರೆಸಲ್ಯೂಷನ್ಸ್ ಇಂಪ್ರೂವ್ ಮಾಡಿ ನಮಗೆ ಬೇಕಾಗುವಂಥ ನಮ್ಮ ಫೀಲ್ಡ್ ಸೈಜ್ಗಳೆಲ್ಲ ಚಿಕ್ಕ, ಅದಕ್ಕೆ ಬೇಕಾಗುವಂಥ ಕ್ಯಾಮ್ರಾಗಳು, ಇದನ್ನು ಮಾಡ್ತಾ 75ರಿಂದ ಹಂತವಾಗಿ ಬೆಳೆಸ್ಕೊತಾ ಹೋದ್ವಿ. ನಾವು ಶುರು ಮಾಡಿದಾಗ ನಮ್ಗೆ ಯಾರಿಗೂ ಏನೋ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಏನಿದು ಹೆಂಗೆ ಮಾಡೋದು. ನಾವೇ ಕಲ್ತ್ಕೊಂಡು ನಾವೇ ಪ್ರಯತ್ನದಿಂದ ನಮಗೆ ಏನು ಮಾಹಿತಿ ಸಿಗ್ತಾ ಇತ್ತು ಅದು ತೊಗೊಂಡು ಕೆಲವನ್ನೆಲ್ಲ ಟ್ರಯಲ್ ಆ್ಯಂಡ್ ಎರರ್ ಮೂಲಕ ಮಾಡಿಕೊಂಡು ಬೆಳೆಸ್ಕೊತಾ ಬಂದ್ವಿ. ಈಗ ಭಾರತದ ಮೊದಲ ಗಗನಯಾತ್ರಿಯು ಕೂಡ 1980ರ ದಶಕ ಅಂತ ಹೇಳಿದಾಗ ಭಾರತದ ಬಾಹ್ಯಾಕಾಶದ ವಿಚಾರಕ್ಕೆ ಬಂದಾಗ ಬಹಳ ರಾಕೇಶ್ ಶರ್ಮಾ ಅವರ ಗಗನಯಾನವು ಕೂಡ ರಷ್ಯಾದ ಸಹಕಾರದೊಂದಿಗೆ ಹೋಗುವಂಥದ್ದು. ಆ ಸಂದರ್ಭ ಹೇಗೆ ನಮ್ಮ ಮತ್ತು ಭಾರತ ಮತ್ತು ರಷ್ಯಾದ ಸಂಬಂಧ, ಅಫ್ಕೋರ್ಸ್ ಭಾರತ ಸ್ವಾತಂತ್ರ್ಯದ ನಂತರ ತನ್ನ ವಿದೇಶಾಂಗ ನೀತಿಯೊಳಗಡೆ ಸ್ವಲ್ಪ ಮಟ್ಟಿಗೆ ರಷ್ಯಾದ ಜೊತೆಗೇನೆ ಒಂದು ಆಪ್ತವಾದಂತಹ ಸಂಬಂಧವನ್ನು ಹೊಂದಿಕೊಂಡು
ಬಳಸಿಕೊಂಡು ಅನೇಕ ರೀತಿಯ ತಂತ್ರಜ್ಞಾನದ ಸಹಕಾರವನ್ನು ತೆಗೆದುಕೊಂಡು ಬಂದಂತಹ ದೇಶ ನಮ್ಮದು. ಆ ಸಂದರ್ಭ ಹೇಗಿತ್ತು ಮತ್ತು ವಿಜ್ಞಾನಿಗಳಾಗಿ ತಾವು ಅದನ್ನು ಕೂಡ ಫಾರ್ ಎಕ್ಸಾಂಪಲ್ ಈ ಒಂದು ಭಾಸ್ಕರ ಉಪಗ್ರಹ 1-2 IRS ಆ ಸಂದರ್ಭದಲ್ಲಿ ರಷ್ಯಾಗೆ ಹೋಗಿ ಅಲ್ಲಿ ಲಾಂಚ್ ಪ್ಯಾಡಿಂದ ನಮ್ಮ ಉಪಗ್ರಹ ಲಾಂಚ್ ಆಗೋ ಆ ಸಮಯದಲ್ಲಿ ಇದಕ್ಕೆ ಪ್ರಿಪರೇಟರಿ ಕೆಲಸ ಏನಿರುತ್ತೆ, ಹೌದು, ನಮ್ಮ ಸ್ಯಾಟಲೈಟ್ನ ಅಲ್ಲಿಗೆ ತೊಗೊಂಡೋಗಿ ಅಲ್ಲಿ ರಾಕೆಟ್ಗಳತ್ತೆ ಜೋಡಿಸಿದಾಗ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡಿದ್ಮೇಲೆ ಅದನ್ನೆಲ್ಲ ಟೆಸ್ಟ್ ಮಾಡೋದಕ್ಕೆ ಆ ಒಂದು ಇದರೊಳಗಡೆ ನಾನು ಕೂಡ 2-3 ಸರಿ ರಷ್ಯಾಗೆ ಹೋಗಿ ಬರೋದಕ್ಕೆ ಅವಕಾಶ ಸಿಕ್ಕಿತ್ತು, ಹೋಗಿದ್ದೀನಿ. ಅಲ್ಲಿ ಆಗಿನ ಸಂದರ್ಭದಲ್ಲಿ ರಷ್ಯಾ ಇದ್ದಿದ್ದ ರೀತಿನೇ ಬೇರೆ. ಒಂದು ರೀತಿನಲ್ಲಿ ಒಂದು ರಿಮೋಟ್ ಪ್ಲೇಸಲ್ಲಿ ಎಲ್ಲಿ ಕೆಲಸ, ಒಂದು ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಥರ ಅದು, ಎಲ್ಲ ರಿಸ್ಟ್ರಿಕ್ಟೆಡ್ ಮೂಮೆಂಟ್ಸು ಹಾಗೆ ಇದ್ದಂಥ ಬಟ್ ಅದೆಲ್ಲ ಬಿಟ್ಟರೆ ಬೇಸಿಕ್ಕಾಗಿ ರಷ್ಯಾದವ್ರ ಜೊತೆ ಒಂದು ತುಂಬ ಒಳ್ಳೆಯ ಒಂದು ಸೌಹಾರ್ದಯುತ ಒಂದು ಇದೆ ಅಂತ ಹೇಳ್ಬೋದು ನಮಗೆ ಇಂಟ್ರ್ಯಾಕ್ಷನ್ನು. ಹೌದು, ರಷ್ಯನ್ಸ್ ಆಲ್ಸೋ ಬೈ ನೇಚರ್ ತುಂಬ ಫ್ರೆಂಡ್ಲಿ ಇಂಡಿಯನ್ಸ್ ಜೊತೆ. ಅವಾಗ ಕೂಡ ಅವರು ಈ ರಾಜ್ ಕಪೂರ್ದು ಸಿನಿಮಾಗಳು, ಇದ್ರ ಬಗ್ಗೆ ಆವಾರದ ಸಾಂಗ್ಗಳು, ಅದು ಎಲ್ಲ ಅವ್ರಿಗೆ ತುಂಬ ಇಷ್ಟ. ಆ ಸಮಯದಲ್ಲಿ ಕೆಲವು ಕಲ್ಚರಲ್ ಆಕ್ಟಿವಿಟೀಸು ಎಲ್ಲ ಮಾಡುವಾಗ ಈ ಥರ ಇದು. ಅವರು ಇಂಡಿಯಾದ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇತ್ತು, ಇಂಡಿಯನ್ಸ್ ಬಗ್ಗೆ ತುಂಬ ಒಂದು ಸ್ನೇಹಪೂರ್ಣ ವಾತಾವರಣ ಇತ್ತು ಅವರಲ್ಲಿ ಅಂತ ಹೇಳ್ಬೋದು ನಾವು. ಯಾಕೆಂದ್ರೆ ನಮ್ಮ ಇಂಟ್ರಾಕ್ಷನ್ ಅಷ್ಟೇ, ಅಲ್ಲಿಗೆ ಹೋಗೋದು ಬರೋದು ಮಾಡೋದು, ಅದರಿಂದ ಬಾಕಿದೆಲ್ಲ ಏನು ನಮಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಅದರಿಂದ. ಆದರೆ ಅವರು ನಮಗೆ ಮೊದಲನೇ ಉಪಗ್ರಹ ಮಾಡೋದಕ್ಕೆ ಅವಕಾಶ ಮಾಡಿ ಆಮೇಲೆ ಇನ್ನೊಂದೆರಡು ಲಾಂಚ್ ಮಾಡಿಕೊಡ್ತೀವಿ ಅಂತ ಹೇಳಿದ್ಮೇಲೆ ಆಮೇಲೆ IRS ಸೀರೀಸಲ್ಲಿ ಮೊದಲನೇದನ್ನೆಲ್ಲ ಅಲ್ಲಿ ಒಂದನ್ನ ಲಾಂಚ್ ಮಾಡಿದಾಗ ಇಟ್ ವಾಸ್ ಎ ಪೇಯ್ಡ್ ಲಾಂಚ್, ಕಮರ್ಷಿಯಲ್ ಲಾಂಚ್ ಆಗಿದ್ದದು. ಈ ಸಂದರ್ಭದಲ್ಲಿ ಹೋಗೋಕ್ಕೆ ಅವಕಾಶ ಸಿಕ್ಕಿತ್ತು. ಸೊ ಅಲ್ಲಿ ಆವಾಗಿನ ಪ್ರಪಂಚನೇ ಬೇರೆ. ಅಲ್ಲಿ ಎಲ್ಲ ನೀವು ಅಲ್ಲಿ ಟೆಲಿವಿಷನ್ ಪ್ರೋಗ್ರಾಮ್ ಅವಾಗ ನೋಡಿದ್ರೆ ಬರೀ ಬ್ಯಾಲೆಗಳು, ಪಿಯಾನೋ ಕಾನ್ಸರ್ಟ್ಗಳು ಅಷ್ಟು ಮಾತ್ರ ಇದ್ದಿದ್ದಲ್ಲಿ. ಬೇರೆ ಏನು ಸ್ಪೋರ್ಟ್ಸ್ ಅಂದರೆ ಐಸ್ ಹಾಕಿ ಅದು ಜಾಸ್ತಿ. ಬಟ್ ರಾಕೇಶ್ ಶರ್ಮಾ ಅವರ ಗಗನಯಾತ್ರೆಯ ಬಗ್ಗೆ ಆ ಸಂದರ್ಭ ಹೇಗಿತ್ತು ನಮ್ಮ ಇಸ್ರೋದ ವಿಚಾರಗಳು? ಅಂದ್ರೆ ನಾವು ಅಹಮದಾಬಾದಲ್ಲಿ ಇದ್ದಿಂದ ಅವರು ರಾಕೇಶ್ ಶರ್ಮಾ ಅವರು ಈ ಪ್ರೋಗ್ರಾಮ್ ಮುಗಿಸ್ಕೊಂಡ್ ಬಂದ್ಮೇಲೆ ಅಲ್ಲಿ ಬಂದು ಒಂದು ವಿಸಿಟ್ ಕೊಟ್ಟು ಇದ್ ಮಾಡಿದಾಗ ನಮ್ಮ ಇಂಟ್ರಾಕ್ಷನ್. ಅದ್ ಬಿಟ್ರೆ ನಾವು ಅಹಮದಾಬಾದಲ್ಲಿ ಇದ್ದಿದ್ದು, ಇಲ್ಲಿ ಬೆಂಗಳೂರಲ್ಲಿ ಏನೆಲ್ಲ ನಡೀತಾ ಇತ್ತು ಅದ್ರ ಬಗ್ಗೆ ನಮ್ಗೆ ಅಷ್ಟೊಂದು ಇಂಟಿಮೇಟ್ ಆಗಿ ವಿಷಯಗಳು ಗೊತ್ತಾಗ್ತಿರ್ಲಿಲ್ಲ. ನಮ್ಗೆ ಫಸ್ಟ್ ಎಲ್ಲ ಹೋಗ್ತಾರೆ ಅಂತ ಗೊತ್ತಿತ್ತು, ಹೋಗಿದ್ ಬಂದಿದ್ದು ಅದನ್ನೆಲ್ಲ ಪ್ರೋಗ್ರಾಮ್ಗಳಲ್ಲಿ ನೋಡಿದ್ದು. ಬಟ್ ಅವ್ರನ್ನ ನೋಡಿ ಅವ್ರ ಜೊತೆ ಒಡನಾಟ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ಅವರು ಅಹಮದಾಬಾದಲ್ಲಿ ಬಂದು ಒಂದು ಪ್ರೋಗ್ರಾಮಲ್ಲಿ ಇಸ್ರೋನಲ್ಲೇ ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ಲಿ ಬಂದ್ ಮಾಡಿದಾಗ ನೋಡಿದ್ದು. ಸೊ ಅದು ಬಿಟ್ಟರೆ ಆ ಸಮಯದಲ್ಲಿ ನಮ್ಗೇನು ಅಷ್ಟು ಅಲ್ಲಿಂದ ಜರ್ನಿಯನ್ನ ಶುರು ಮಾಡಿದ ಭಾರತ ಈಗ ತಾನೇ ಸ್ವತಃ ಗಗನಯಾತ್ರೆಯನ್ನ ಕಳಿಸಬೇಕು ಅನ್ನುವಂಥದ್ದು ಹಂತದವರೆಗೂ ಕೂಡ ನಾವು ತಲುಪ್ತಾ ಇದ್ದೀವಿ. ಈ ಜರ್ನಿಯನ್ನ ತಾವು ಹೇಗೆ ನೋಡ್ತೀರಿ ಇಷ್ಟು ವರ್ಷಗಳ ಅವಧಿ? ಇದು ನಾವು ಒಂದು ಮುಖ್ಯವಾಗಿ ಏನು ನೋಡಬೇಕು ಅಂದರೆ, ಈಗ ನಾವು ಹೇಳಿದಾಗಲೇ 1957ರಲ್ಲಿ ಈ ಸ್ಪೇಸ್ ಟೆಕ್ನಾಲಜಿ ಶುರು ಆದಾಗ ಭಾರತದ ಆರ್ಥಿಕ ಸ್ಥಿತಿ ಯಾವ ಮಟ್ಟದಲ್ಲಿತ್ತು ಅಂತ ನಮಗೆ ಗೊತ್ತಿದೆ. ಹೌದು, ಇಂತಹ ಒಂದು ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ದೇಶದಲ್ಲಿ ತಂತ್ರಜ್ಞಾನದ ಮೂಲಕ ಬ್ರಾಡ್ಕಾಸ್ಟಿಂಗ್, ಕಮ್ಯುನಿಕೇಷನ್, ವೆದರ್ ಮಾನಿಟ್ರಿಂಗ್, ಆಮೇಲೆ ಒಂದು ಸಂದರ್ಭದಲ್ಲಿ ನ್ಯಾವಿಗೇಷನ್ ಅವಶ್ಯಕತೆ ಬಂದಾಗ ನ್ಯಾವಿಗೇಷನ್ ಸ್ಯಾಟಲೈಟ್ ಸೀರೀಸು, ಜೊತೆಗೆ ಹೈ ರೆಸಲ್ಯೂಷನ್ ಇಮೇಜಸ್ ಬೇಕಾದಾಗ ಸಬ್ಮೀಟರ್ ರೆಸಲ್ಯೂಷನ್ ತಯಾರು ಮಾಡಿದ್ದು, ಅದೆಲ್ಲ ನಾವೇ ಮಾಡ್ತಾ 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 ಬಂದಮೇಲೆ ಈಗ ನ್ಯಾಚುರಲಿ ಏನಾಗುತ್ತೆ, ನಮ್ಮ ಆರ್ಥಿಕ ಸ್ಥಿತಿ ಮುಂದುವರೆದಿದೆ. ದ 4th ಲಾರ್ಜೆಸ್ಟ್ ಎಕಾನಮಿ, ನಮಗೆ ಇಂಡಿಪೆಂಡೆನ್ಸ್ ಆಗಿ 100 ವರ್ಷ ಆಗೋ ಅಷ್ಟೊತ್ತಿಗೆ ವಿ ವಾಂಟ್ ಟು ಸಿ ಅವರ್ ಸೆಲ್ಸ್ ಇನ್ ಎ ಪ್ಲೇಸ್ ವೇರ್ ವಿ ಡೋಂಟ್ ವಾಂಟ್ ಟು ಬಿ ಡಾಮಿನೇಟೆಡ್ ಬೈ ಅದರ್ಸ್. ಅಂದರೆ ನಮ್ಮಲ್ಲಿ ಕಾಂಪಿಟೆನ್ಸ್ ಬೆಳಿಬೇಕು. ಕಾಂಪಿಟೆನ್ಸ್ ಎಷ್ಟರ ಮಟ್ಟಿಗೆ ಬೆಳಿಬೇಕಪ್ಪ ಅಂತ ನೀವು ಯೋಚನೆ ಮಾಡಿದ್ರೆ, ಈಗ ಮುಂಚಿನ ಸಂದರ್ಭದಲ್ಲಿ ನಾವು ಬೇರೆಯವರ ಆಳ್ವಿಕೆಗೆ ಒಳಪಟ್ಟಾಗ ಆ ರೀತಿಯ ಒಂದು ಸಂದರ್ಭ ಯಾಕೆ ಬಂದಿತ್ತು, ಅದೇ ರೀತಿಯ ಸಂದರ್ಭ ಮತ್ತೆ ಬರಬಾರ್ದು ಅಂದರೆ ನಾವು ಏನು ಮಾಡಬೇಕು? ಒಂದು, ನಮ್ಮ ಕಾಂಪಿಟೆನ್ಸ್ನ ಬೆಳೆಸ್ಕೋಬೇಕು. ಈಗ ಮನುಷ್ಯ ಏನು ಮಾಡ್ದ, ಮನುಷ್ಯನ ನಿರಂತರ ಬೆಳವಣಿಗೆನಲ್ಲಿ ಭೂಮಿಯನ್ನು ಈ ಕಾಂಕರ್ಡ್ ಲ್ಯಾಂಡ್, ಈ ಕಾಂಕರ್ಡ್ ವಾಟರ್, ಓಷನ್, ಈ ಕಾಂಕರ್ಡ್ ಏರ್ ಸ್ಪೇಸ್. ಇವಾಗ ಸ್ಪೇಸ್ ಇಟ್ ಸೆಲ್ಫ್ ಇಸ್ ದ 4th ಫ್ರಾಂಟಿಯರ್. ಹೌದು, ಅಂದರೆ ಈಗ ಮನುಷ್ಯನಿಗೆ ಯಾವುದೇ ಒಂದು ಹೊಸ ಕ್ಷಮತೆ ಸಿಕ್ಕಾಗ ಆ ಕ್ಷಮತೆಯನ್ನು ಉಪಯೋಗಿಸ್ಕೊಂಡು ಡಾಮಿನೇಟ್ ಮಾಡೋ ಅಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ ಏನಿದೆ, ಇದು ಕಾಂಪ್ಲಿಕೇಶನ್ಸ್ ಕ್ರಿಯೇಟ್ ಮಾಡೋದು.
ಹೌದು. ನೀವು ಪ್ರಪಂಚದ ಯಾವುದೇ ಸಮಯದಲ್ಲಿ ತಗೊಳ್ಳಿ, ಎಲ್ಲ ಸಮಯದಲ್ಲೂ ಕೆಲವ್ರ ಹತ್ರ ಆ ಕ್ಷಮತೆ ಇರೋರು ಬೇರೆಯವ್ರ ಮೇಲೆ ಒಂದು ರೀತಿಯಲ್ಲಿ ತಮ್ಮ ಸ್ವಾಮಿತ್ವ ಇರ್ಬೋದು, ಆಳ್ವಿಕೆ ಇರ್ಬೋದು, ಏನೇ ರೀತಿ ಇರ್ಬೋದು, ಅದನ್ನು ತೋರಿಸ್ಕೊಳ್ಳೋ ಪ್ರಯತ್ನ. ಯಾರು ಅದನ್ನು ತಡಿಬೋದು ಅಂದರೆ ಅದೇ ಲೆವೆಲಲ್ಲಿ ಬಂದಾಗ ತಡಿಬೋದು. ಅಂದರೆ ಈಗ ಇಂಡಿಯಾಗೆ ಕೂಡ ಕಾಂಪಿಟೆನ್ಸ್ ಎಷ್ಟರ ಮಟ್ಟಿಗೆ ಬೆಳಿಬೇಕು ಅಂದರೆ, ಯಾವುದೇ ಕ್ಷೇತ್ರದಲ್ಲಿ ಬೇರೆಯವರು ನಿಮ್ಗಿಂತ ತುಂಬ ಮುಂದೆ ಹೋಗಿ ನಿಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡೋ ಹಂಗೆ ಆಗಬಾರ್ದು. ಹೌದು. ಹಂಗೆ ಆಗಬಾರ್ದು ಅಂದರೆ ನೀವೇನು ಮಾಡಬೇಕು? ಈಗ ಹೊಸ ತಂತ್ರಜ್ಞಾನದಲ್ಲಿ ಪ್ರಪಂಚದ ಕೆಲವೇ ದೇಶಗಳಲ್ಲಿ ಭಾರತ ಕೂಡ ಒಂದಾಗಿದೆ. ಹೌದು. ತನ್ನದೇ ಆದ ರಾಕೆಟ್ ಮಾಡುತ್ತೆ, ಸ್ಯಾಟಲೈಟ್ಗಳು, ಉಪಗ್ರಹಗಳು, ಅಪ್ಲಿಕೇಶನ್ನು. ಇನ್ಫ್ಯಾಕ್ಟ್ ಇಂಡಿಯಾ ಇಸ್ ದ ಓನ್ಲಿ ಕಂಟ್ರಿ ವಿಚ್ ಸ್ಟಾರ್ಟೆಡ್ ಸ್ಪೇಸ್ ಫಾರ್ ನಾನ್ ಮಿಲಿಟರಿ ಅಪ್ಲಿಕೇಶನ್. ಹೌದು. ಮಿಲಿಟರಿ ಅಪ್ಲಿಕೇಶನ್ ಅಲ್ದಲೇ ಇರ್ತಕ್ಕಂಥ ಕೆಲಸ ಶುರು ಮಾಡಿದ್ದು ಕೇವಲ ಭಾರತ. ಬೇರೆ ಎಲ್ಲ ದೇಶಗಳು ಯಾರ್ಯಾರು ಮಾಡಿದ್ದಾರೆ ಅವರೆಲ್ಲ ಮಿಲಿಟರಿಗೋಸ್ಕರ ಶುರು ಮಾಡಿದ್ದು. ಈ ರೀತಿ ಒಂದು ತಂತ್ರಜ್ಞಾನವನ್ನು ಸಮಾಜದ ಸಮಸ್ಯೆಗೆ ಪರಿಹಾರ ಕಂಡುಹಿಡ್ಕೊಳ್ಳೋದಕ್ಕೆ ಮಾಡಿದ್ರಲ್ಲಿ ವಿಕ್ರಮ್ ಸಾರಾಭಾಯ್ ಅಂತವರ ಯೋಚನೆಗಳಿದ್ದಿದ್ದರಿಂದ ಅದಾಯಿತು. ಆದರೆ ನೀವು ಬೆಳೀತಾ ಏನಾಗುತ್ತೆ, ನಮ್ಮ ಹತ್ರ ತುಂಬ ಫ್ರೆಂಡ್ಲಿ ನೈಬರ್ಸ್ ಇದ್ದಾರೆ. ಹೌದು. ಅಷ್ಟು ಫ್ರೆಂಡ್ಲಿ ನೈಬರ್ಸ್ ಇರೋವಾಗ ನಿಮ್ಮ ಕ್ಷಮತೆಯನ್ನು ಉಪಯೋಗಿಸ್ಕೊಂಡು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳದೇ ಇದ್ದರೆ ನಿಮ್ಮ ಸ್ಥಿತಿ ಏನಾಗುತ್ತೆ? ಅಂದರೆ ಯಾವಾಗ ಮುಂಚೆ ಬಾಹ್ಯಾಕಾಶವನ್ನು ಕೇವಲ ಸಮಾಜದ ಬೆಳವಣಿಗೆಗೆ, ದೇಶದ ಬೆಳವಣಿಗೆಗೆ ಅಂತ ಮಾತ್ರ ಮಾಡೋದಕ್ಕೆ ಇದ್ದಂಥ ಸಂದರ್ಭದಲ್ಲಿ ಈಗಿನ ಸಮಸ್ಯೆಗೆ ಪರಿಹಾರ ಕಂಡುಹಿಡ್ಕೋಬೇಕಾದ್ರೆ ನಮ್ಮ ಸ್ಥಾನವನ್ನು ಮತ್ತೊಮ್ಮೆ ಬೇರೆಯವ್ರಿಗೆ ಅವಕಾಶ ಕೊಡದೇ ಇರಬೇಕಾದ್ರೆ ನಮ್ಮ ಕ್ಷಮತೆಯನ್ನು ಬೆಳೆಸ್ಕೋಬೇಕು. ಹೌದು. ಅಂದರೆ ನ್ಯಾಚುರಲ್ ಆಗೇನೆ ನೀವು ಆತ್ಮನಿರ್ಭರತೆಯನ್ನು ಬೆಳೆಸ್ಕೋಬೇಕು. ಜೊತೆಗೆ ನಿಮ್ಮ ಕ್ಷಮತೆ ಎಷ್ಟರ ಮಟ್ಟಿಗೆ ಇರಬೇಕು ಅಂದರೆ ಬೇರೆಯವರು ನಿಮ್ಮ ಮೇಲೆ ಒಂದು ರೀತಿಯಲ್ಲಿ ಒತ್ತಡ ಅಥವಾ ಆಳ್ವಿಕೆ ತರೋದಕ್ಕೆ ಅವಕಾಶ ಆಗಬಾರ್ದು. ಆ ರೀತಿನಲ್ಲಿ ನೋಡಿದಾಗ ಒಂದು ಮುಖ್ಯ ಉದಾಹರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ ನಿಮಗೆ. ನಾನು ಹೇಳಿದೆ 1975ರಲ್ಲಿ ಈ ಒಂದು ಉಪಗ್ರಹನ ಅಮೇರಿಕಾದವರು ತಯಾರು ಮಾಡಿದ ಉಪಗ್ರಹವನ್ನು ನಾವು ಬಾರೋ ಮಾಡಿ 1 ವರ್ಷ ಕಾಲ ಉಪಯೋಗಿಸಿದ್ವಿ. ಅದಾದ 50 ವರ್ಷಕ್ಕೆ ಕಳೆದ ವರ್ಷ 2025 ನಿಸಾರ್ ಅಂತ ಒಂದು ಉಪಗ್ರಹ ಕೇಳಿರ್ಬೋದು. ನಾಸಾ, ಇಸ್ರೋ, ಸಿಂಥೆಟಿಕ್ ಅಪರ್ಚರ್. ಈ ಒಂದು ಉಪಗ್ರಹ ಇವತ್ತು ಪ್ರಪಂಚದಲ್ಲಿ ಅತಿ ಒಂದು ಆಧುನಿಕವಾದ ರಿಮೋಟ್ ಸೆನ್ಸಿಂಗ್ ಅಥವಾ ದೂರ ಸಂವೇದಿ ಉಪಗ್ರಹ ಅಂತ ನೋಡೋವಂಥದ್ದು. ಇಂತಹ ಒಂದು ಉಪಗ್ರಹ ಇಂಡಿಯಾ ಹಾಗೂ ಅಮೇರಿಕಾ ಜೊತೆಯಲ್ಲಿ ಕೆಲಸ ಮಾಡಿ ತಯಾರು ಮಾಡಿದಂಥ ಒಂದು ಉಪಗ್ರಹ. ಇದರಲ್ಲಿ ಒಂದು ಪೇಲೋಡು ಸ್ವೀಪ್ ಸಾರ್ ಅಂತ ಒಂದು ಸಾರ್ ಟೆಕ್ನಾಲಜಿ, ಆಲ್ಮೋಸ್ಟ್ 12 ಮೀಟರ್ ಡಯಾಮೀಟರ್ ಅಷ್ಟು ಆ್ಯಂಟನ, ಅಷ್ಟು ದೊಡ್ಡದು ಆ್ಯಂಟನ ಇದೆ. ಅಂಥ ಆ್ಯಂಟನ ಅದರಲ್ಲಿ ಒಂದು ಎಲ್ ಬ್ಯಾಂಡ್ ಸಾರ್ ಅಂತ ಅವರು, ಎಸ್ ಬ್ಯಾಂಡ್ ಸಾರ್ ನಮ್ಮದು, ಒಂದೇ ಸಿಸ್ಟಮಲ್ಲಿ ನಮ್ದು ಒಂದು ಪೋರ್ಷನ್ ಜಾರಿದಾಗಿ ಈ ಪೇಲೋಡ್ನ ನಮ್ಮ ಉಪಗ್ರಹದಲ್ಲಿ ಜೋಡಿಸಿ ಈ ಉಪಗ್ರಹವನ್ನು ಲಾಂಚ್ ಮಾಡಿದ್ದು ನಾವು. ಆವಾಗ ನಾವು ಅವ್ರು ತಯಾರು ಮಾಡಿದಂಥ ಅತಿ ಆಧುನಿಕ ಉಪಗ್ರಹವನ್ನು ಉಪಯೋಗಿಸ್ಕೊಂಡು ಕೆಲಸ ಶುರು ಮಾಡಿದವರು. ಅಂತಹ ಒಂದು ದೊಡ್ಡ ಅಡ್ವಾನ್ಸ್ ಟೆಕ್ನಾಲಜಿ ಸ್ಯಾಟಲೈಟ್ನ ಲಾಂಚ್ ಮಾಡೋದಕ್ಕೆ ನಮ್ಮ ಜೊತೆ ನಮ್ಮ ಲಾಂಚಿಂಗಿಗೆ ಒಪ್ಕೋಬೇಕು ಅಂದರೆ ನಿಮ್ಮ ಕ್ಷಮತೆ ಎಷ್ಟು ಬೆಳೆದಿರಬೇಕು ಅಂತ ಯೋಚನೆ ಮಾಡಿ. ಒಂದು ಅದು. ಇನ್ನೊಂದು, ಕಳೆದ ವರ್ಷ ಒಂದು ಬ್ಲೂಬರ್ಡ್ ಅನ್ನೋರು 40 ಅಡಿ 60 ಅಡಿ ಡಯಾಮೀಟರ್ ಇರೋ ಒಂದು ಆ್ಯಂಟನ ಇರೋವಂಥ ಒಂದು ಉಪಗ್ರಹವನ್ನು ನಮ್ಮ ಲಾಂಚರ್ ಮೂಲಕ ಲಾಂಚ್ ಮಾಡಿಸಿದ್ರು. ಅಂದರೆ ಅಮೇರಿಕಾದ ಪ್ರೈವೇಟ್ ಕಂಪ್ನಿ ಕೂಡ ತನ್ನ ಅಡ್ವಾನ್ಸ್ ಟೆಕ್ನಾಲಜಿ ಸ್ಯಾಟಲೈಟ್ನ ಇಂಡಿಯಾದ ಲಾಂಚರ್ ಮೂಲಕ ಮಾಡಿಸ್ತು ಅಂದಾಗ ಇಂಡಿಯಾದ ಒಂದು ಕೇಪಬಿಲಿಟಿ ಯಾವ ಹಂತಕ್ಕೆ ಬಂದಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬಹುದು. ಅಂದರೆ ಕ್ಷಮತೆಯನ್ನು ಬೆಳೆಸ್ಕೊಂಡಾಗ ಪೀಪಲ್ ರೆಕಗ್ನೈಸ್ ಯು ಫಾರ್ ಯುವರ್ ಕಾಂಪಿಟೆನ್ಸ್, ಡೆಮಾನ್ಸ್ಟ್ರೇಟೆಡ್ ಕಾಂಪಿಟೆನ್ಸ್, ನಾಟ್ ಕ್ಲೈಮ್ಡ್ ಕಾಂಪಿಟೆನ್ಸ್. ಈ ಒಂದು 2 ಉದಾಹರಣೆಗಳನ್ನ ನೋಡಿದಾಗ ನಿಮಗೆ ನಿಜವಾಗ್ಲೂ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಬೆಳೆದಿದೆ ನಮ್ಮ ತಂತ್ರಜ್ಞಾನ ಅಂತ. ಈ ಒಂದು ತಂತ್ರಜ್ಞಾನವನ್ನು ಬೆಳೆಸ್ತಾ ಈಗ ನಾನು ಹೇಳಿದೆ ಸ್ಪೇಸ್ ಇಸ್ ದ 4th ಫ್ರಾಂಟಿಯರ್. ಈಗ ಎಷ್ಟರ ಮಟ್ಟಿಗೆ ಮುಂದೆ ಹೋಗಿದೆ ಪ್ರಪಂಚದಲ್ಲಿ ನೋಡಿದಾಗ. ಪ್ರೈವೇಟ್ ಎಂಟರ್ಪ್ರೈಸ್ ಯಾವುದೇ ಒಂದು ಕೆಲಸಕ್ಕೆ ಹೋಗಬೇಕಾದ್ರೆ ಏನಕ್ಕೆ ಹೋಗುತ್ತೆ? ದೂರದಲ್ಲಿ ಅವ್ರಿಗೆ ಅದರಲ್ಲಿ ಒಂದು ರಿಟರ್ನ್ಸ್ ಕಾಣುತ್ತೆ, ಡೆವಲಪ್ಮೆಂಟ್ಸ್ ಕಾಣುತ್ತೆ. ಈಗ ಇಂಡಿಯಾ ದೇಶ ತನ್ನದೇ ಆದಂಥ ಲಾಂಚ್ ವೆಹಿಕಲ್ಲು, ಸ್ಯಾಟಲೈಟ್ಸು ಇದೆಲ್ಲ ಇದ್ದಂಥ ಒಂದು ದೇಶ. ಈಗ ಸ್ಪೇಸ್ ಎಕಾನಮಿ ಇಸ್ $1 ಟ್ರಿಲಿಯನ್ ಎಕಾನಮಿ ಅಂತೀವಿ.
ಅಂತಹ ಒಂದು ಎಕಾನಮಿನಲ್ಲಿ ನಮ್ಮ ದೇಶ ಸಮವಾಗಿರಬೇಕಾದ್ರೆ ಹೌದು, ಈ ಒಂದು ಎಕಾನಮಿನಲ್ಲೂ ಸಿಗ್ನಿಫಿಕೆಂಟ್ ಪೋರ್ಷನ್ ಶುಡ್ ಬಿ ಪಾರ್ಟ್ ಆಫ್ ದಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಆಫ್ ದ ಕಂಟ್ರಿ. ಬರೀ ಕೇವಲ ಸರ್ಕಾರಗಳು ಈ ಒಂದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದರೆ ಎಲ್ಲ ಕೆಲಸಕ್ಕೂ ಅವರೇ ಇನ್ವೆಸ್ಟ್ ಮಾಡಿ ಕೇಪಬಿಲಿಟಿಯಿಂದ ಕೆಪಾಸಿಟಿಗೆ ತರಬೇಕಾದ್ರೆ ಅದು ಒಂದು ಕಷ್ಟ ಸಾಧ್ಯವಾದ ಕೆಲಸ. ಯಾಕೆಂದರೆ ರಿಸೋರ್ಸಸ್ಗೆ ಬೇಕಾದಷ್ಟು ಕ್ಲೇಮೆಂಟ್ಸ್ ಇರುತ್ತೆ, ಎಲ್ಲವನ್ನೂ ಒಂದರಲ್ಲಿ ಹಾಕೋಕ್ಕಾಗಲ್ಲ. ಸೊ ಸರ್ಕಾರನೂ ಏನು ಮಾಡ್ತು, ಇಂಡಿಯಾದಲ್ಲೂ ಕೂಡ ಸ್ಪೇಸ್ ಆ್ಯಕ್ಟಿವಿಟಿ ಶುಡ್ ಪ್ರಾಲಿಫರೇಟ್, ಮೋರ್ ಆ್ಯಂಡ್ ಮೋರ್ ಪ್ರೈವೇಟ್ ಎಂಟಿಟೀಸ್ ಶುಡ್ ಕಮ್. ಅದಕ್ಕೇನೆ ರೂಲ್ಸ್ನ ಬದಲಾಯಿಸಿ ಎನೇಬಲ್ ಮಾಡಿ ಇನ್ಸ್ಪೇಸ್ ತಂದರು, ಎನ್ಸಿಲ್ ತಂದರು. ಈಗ ನೀವು ನೋಡ್ದಂಗೆ ಕೆಲವೇ ವಾರಗಳ ಮುಂದೆ ನಮ್ಮ ದೇಶದ ಒಬ್ಬ ಸ್ಕೈ ರೂಟ್ ಅನ್ನೋ ಕಂಪ್ನಿ ತನ್ನದೇ ಆದಂಥ ಒಂದು ಇಂಡಿಪೆಂಡೆಂಟ್ ಆಗಿ ಡೆವಲಪ್ಮೆಂಟ್ ಮಾಡಿದಂಥ ಲಾಂಚರ್ನ ಲಾಂಚ್ ಮಾಡ್ತು. ಅಂದರೆ ಬರೋ ದಿನಗಳಲ್ಲಿ ಭಾರತ ಬಾಹ್ಯಾಕಾಶ ಕ್ಷೇತ್ರದಲ್ಲಿ, ಕಮರ್ಷಿಯಲ್ ಕ್ಷೇತ್ರದಲ್ಲಿ ಕೂಡ ತನ್ನ ಒಂದು ಪೊಸಿಷನ್ನ ಎಸ್ಟಾಬ್ಲಿಷ್ ಮಾಡಿಕೊಡೋದಕ್ಕೆ ನಿರಂತರವಾಗಿ ಪ್ರಯತ್ನ ನಡೀತಾ ಇದೆ. ಅದರ ಬಗ್ಗೆ ಒಂದೆರಡು ಪ್ರಶ್ನೆಗಳಿದೆ, ನಾನು ಅದನ್ನು ಮತ್ತೆ ಕೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಈಗ ನಮ್ಮಲ್ಲಿ ನಾವು ಇನ್ಸ್ಯಾಟ್ ನಂತರ ಎಜುಸ್ಯಾಟ್ ಈ ರೀತಿಯಾದಂತಹ ಅಂದರೆ ಕಮ್ಯುನಿಕೇಷನ್ಗೆ ಬೇಕಾಗಿರುತ್ತದು, ಎಜುಕೇಷನ್ ರಿಲೇಟೆಡ್ ಆಗಿರುತ್ತದು, ಅಥವಾ ನಮ್ಮ ವೆದರ್ ಮ್ಯಾನೇಜ್ಮೆಂಟ್ಗಿರ್ಬೋದು, ಈ ರೀತಿಯಾದಂಥ ಸ್ಯಾಟಲೈಟ್ಗಳಿಗೆ ಒತ್ತು ಕೊಟ್ಟಂತಹ ನಮ್ಮ ಇಸ್ರೋ ಮುಂದುವರೆದು ಚಂದ್ರಯಾನದಂತಹದ್ದಕ್ಕೆ ಒಂದು ಹೊರಟಾಗ ಅಥವಾ ಮಾರ್ಸ್ ಮಿಷನನ್ನು ಕೈಗೆತ್ತಿಕೊಂಡಂತಹ ಸಂದರ್ಭದಲ್ಲೂ ಕೂಡ ತಾವು ಇದರಲ್ಲಿ ಕೆಲಸ ಮಾಡಿದಂಥವ್ರು, ಈ ಯೋಜನೆಗಳ ಸಂದರ್ಭಗಳಲ್ಲಿ ಕೂಡ ಕೆಲಸ ಮಾಡಿದಂಥವ್ರು, ಈ ನಿರ್ಧಾರಗಳು ಎಷ್ಟು ಮಹತ್ವವನ್ನು ಪಡೀತು, ಯಾವ ಸ್ವರೂಪದಲ್ಲಿ ನಮ್ಮ ಒಟ್ಟು ಬಾಹ್ಯಾಕಾಶ ಕ್ಷೇತ್ರದಲ್ಲಿರುವಂಥ ಒಂದು ಸ್ವರೂಪದ ಸ್ವಾವಲಂಬನೆಯ ಕಡೆಗೆ ಭಾರತ ಹೊರಟಂತಹ ಹಂತ ಅದು, ಇದು ಯಾವ ಸ್ವರೂಪದಲ್ಲಿ ತಾವು ಈಗ ನೀವು ನಾವು ಹೇಳ್ದಂಗೆ ಮುಂಚಿನ ಉದ್ದೇಶ ಏನಿತ್ತು, ನಮ್ಮ ದೇಶ ಬೆಳೀತಾ ಇರ್ತಂಥ ಸಂದರ್ಭದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಸಂಪರ್ಕ ಸಾಧನ ತುಂಬ ಒಳ್ಳೆಯ ಒಂದು ಇದು, ನಿಮ್ಮ ಇಡೀ ದೇಶದ ಎಲ್ಲರಿಗೆ ಮಾಹಿತಿಯನ್ನು ಕೊಡೋದು, ಮಾಹಿತಿಯನ್ನು ತಗೊಳ್ಳೋದು, ಕಮ್ಯುನಿಕೇಟ್ ಮಾಡೋದಕ್ಕೆ ಅದಕ್ಕೆ ಬೇಕಾಗುವಂಥ ಒಂದು ಕೇಪಬಿಲಿಟಿ, ಅದರ ಬೆಳವಣಿಗೆ ಒಂದಾದರೆ, ಇನ್ನೊಂದು ನಿಮ್ಮ ರಿಸೋರ್ಸ್ ಮ್ಯಾನೇಜ್ಮೆಂಟ್ಗೆ ಅದಕ್ಕೆ ಬೇಕಾಗುವಂಥ ಮಾಹಿತಿ, ವೆದರ್ ಬಗ್ಗೆ, ವೆಜಿಟೇಷನ್ ಬಗ್ಗೆ, ಬೇರೆ ಬೇರೆ ವಿಷಯಗಳು ತಿಳ್ಕೊಳ್ಳೋದಕ್ಕೆ ಈ ಡೆವಲಪ್ಮೆಂಟ್ಸ್ ಎಲ್ಲ ಆಗ್ತಾ ಇರುವಾಗ ಇನ್ನೊಂದೇನಪ್ಪ ಅಂದರೆ, ಈ ವಿಜ್ಞಾನ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ನಿರಂತರವಾಗಿ ಬೆಳವಣಿಗೆ ಆಗ್ತಾ ಇರುತ್ತೆ. ನೀವು ಮುಂದುವರಿಬೇಕು ಅಂದರೆ ನಿಮ್ಮನ್ನು ನೀವು ತುಂಬ ಒಂದು ಚಾಲೆಂಜಿಂಗ್ ಕೆಲಸಗಳಲ್ಲಿ ತೊಡಗಿಸ್ಕೋಬೇಕು. ಚಾಲೆಂಜಿಂಗ್ ಆಸ್ಪೆಕ್ಟ್ಸಲ್ಲಿ ಕೆಲಸ ಮಾಡಿದಾಗ ಹೊಸ ಕ್ಷಮತೆಯನ್ನು ಬೆಳೆಸ್ಕೋತೀವಿ. ಈಗ ಉಪಗ್ರಹದ ಬಗ್ಗೆ ಹೇಳಿದಾಗ 36,000 ಕಿಲೋಮೀಟರ್ ಜಿಯೋ ಸ್ಟೇಷನರಿ ಸ್ಯಾಟಲೈಟ್, ಅಲ್ಲಿವರೆಗೂ ಹೋಗಿ ಅಲ್ಲಿ ಕಳಿಸಿ ಅಲ್ಲಿ ಒಂದು ಉಪಗ್ರಹನ ಅಲ್ಲಿ ಇಟ್ಟು ಅದನ್ನು ಮಾಡೋ ಅಂಥ ಒಂದು ಕೆಪಾಸಿಟಿ ಕಲ್ತಾದ್ಮೇಲೆ ಈಗ ಚಂದ್ರ ಭೂಮಿಯಿಂದ 3,80,000 ಕಿಲೋಮೀಟರ್ ದೂರದಲ್ಲಿರೋವಂಥ ಅಂದರೆ ಇದಕ್ಕೆ 10ರಷ್ಟು ದೂರ. ಅಷ್ಟು ದೂರಕ್ಕೆ ಒಂದು ಉಪಗ್ರಹ ಕಳಿಸಿ ಆ ಚಂದ್ರನನ್ನು ಸುತ್ತೋ ಹಂಗೆ ಮಾಡಿದ್ರೆ ಅದರಲ್ಲಿ ನಿಮ್ಗೆ ಏನೆಲ್ಲ ಚಾಲೆಂಜಸ್ ಇದೆ, ಆ ಚಾಲೆಂಜಸ್ನೆಲ್ಲ ಓವರ್ಕಮ್ ಮಾಡಬೇಕಾದ್ರೆ ನಿಮ್ಮ ಕೇಪಬಿಲಿಟಿ ಎಷ್ಟು ಬೆಳೆಯುತ್ತೆ ಅಂತ ಒಂದು ಯೋಚನೆ ಮಾಡಿ. ಅಂದರೆ ಪ್ಯೂರ್ಲಿ ಟೆಕ್ನಾಲಜಿಕಲ್ ಸ್ಕಿಲ್ಸ್ ಡೆವಲಪ್ ಆಗಬೇಕಾದ್ರೆ ನೀವು ತುಂಬ ಕಾಂಪ್ಲಿಕೇಟೆಡ್ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡ್ಕೊಂಡಾಗ ನಿಮ್ಮ ಕ್ಷಮತೆ ಬೆಳೆಯುತ್ತೆ. ಇಲ್ದಿದ್ರೆ ನೀವೇನು ಬೆಳೆಸ್ಕೊಂಡಿದ್ದೀರ ಅಷ್ಟೇ ಉಳಿಯುತ್ತೆ. ಇದರಲ್ಲಿ ಏನೆಲ್ಲ ಆಗುತ್ತೆ, ತುಂಬ ದೂರಕ್ಕೆ ಕಳಿಸ್ಬೇಕಾದಾಗ ಕಮ್ಯುನಿಕೇಷನ್ನ ಹೆಂಗೆ ಮಾಡೋದು, ಅಷ್ಟು ದೂರಕ್ಕೆ ಹೋಗಿದ್ದನ್ನು ನಾವು ಹೆಂಗೆ ಕಂಟ್ರೋಲ್ ಮಾಡೋದು, ಅದ್ರ ಬಗ್ಗೆ ಎಲ್ಲ ನಿಮ್ಮ ಇಂಜಿನಿಯರ್ಗಳಿಗೆ, ಸೈಂಟಿಸ್ಟ್ಗಳಿಗೆ ಚಾಲೆಂಜು. ಆ ಒಂದು ಚಾಲೆಂಜಿಂಗ್ ಕೆಲಸಗಳು ಮಾಡಿದಾಗ ತಮ್ಮ ಕ್ಷಮತೆಯನ್ನು ಅವ್ರು ಬೆಳೆಸ್ಕೋತಾರೆ. ಇದು ಒಂದು ರೀತಿನಲ್ಲಿ ತಗೊಂಡಾಗ ಭೂಮಿಯಿಂದ ದೂರ ಇರ್ತಕ್ಕಂಥ ಒಂದು ಉಪಗ್ರಹಗಳ ಬಗ್ಗೆ, ಬೇರೆ ಬೇರೆ ಪ್ಲಾನೆಟ್ಗಳ ಹತ್ತಿರಕ್ಕೆ ಕಳಿಸುವಂಥದ್ದು, ಇದು ಒಂದು ರೀತಿಯಲ್ಲಿ ಇಟ್ ಈಸ್. ಹಿಂಗೆ ನಿಮಗೆ ಗೊತ್ತಿರೋ ಹಂಗೆ ನೀವು ಒಂದೇ ಜಾಗದಲ್ಲಿ ಇರಬೇಕಾದ್ರೂ ಓಡಬೇಕು ಅಂತ ಹೇಳ್ತಾರೆ. ಈವನ್ ಇಫ್ ಯು ಹ್ಯಾವ್ ಟು ರಿಮೇನ್ ವೇರ್ ಯು ಆರ್ ಇನ್ ಟೆಕ್ನಾಲಜಿ ಡೊಮೇನ್, ಯು ಹ್ಯಾವ್ ಟು ರನ್. ಅಂದರೆ ಹೊಸ ಬೆಳವಣಿಗೆಗಳಾಗ್ತಾ ಇದ್ದಾಗ ನೀವು ಕೂಡ ಅದರಲ್ಲಿ ತೊಡಗಿಸ್ಕೊಂಡು ಮಾಡ್ತಾ ಇದ್ದಾಗ ಮಾತ್ರ ಕಂಟೆಂಪರರಿಯಾಗಿ ಉಳಿಯೋದಕ್ಕೆ ಸಾಧ್ಯ ಅಂತ ಒಂದು. ಇನ್ನೊಂದು ಸ್ವಲ್ಪ ದೂರದೃಷ್ಟಿನಲ್ಲಿ ನೋಡ್ತಾ ಹೋದಾಗ ನಿಮ್ಮ ಕ್ಷಮತೆ ಬೆಳೆದಂಗೆ ನೀವು ಬೇರೆಯವರು ನಿಮ್ಮನ್ನು ಡಾಮಿನೇಟ್ ಮಾಡದೇ ಇರಬೇಕಾದ್ರೆ ಏನು ಮಾಡಬೇಕು, ನಿಮ್ಮ ಕ್ಷಮತೆಯನ್ನು ಎಲ್ಲ ಕ್ಷೇತ್ರಗಳಲ್ಲೂ ಬೆಳೆಸ್ಕೋಬೇಕು. ಇಲ್ಲದೇ ಇದ್ದರೆ ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ನಿಮ್ಮ ಕ್ಷಮತೆ ಕಡಿಮೆ ಇದ್ದಾಗ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ
ರೆಡಿ ಇರ್ತಾರಲ್ವ. ಹೌದು ಹೌದು ಹೌದು. ಅಂದರೆ ಇದು ಒಂದು ರೀತಿನಲ್ಲಿ ನಿಮ್ಮ ಕ್ಷಮತೆ ಬೆಳಿಬೇಕಾದ್ರೆ ಈ ಎಲ್ಲ ಅವಶ್ಯಕತೆಗಳಿದೆ. ಚಂದ್ರನ್ಗೆ ಹೋಗಿ ಚಂದ್ರನ ಸುತ್ತಲೂ ಒಂದು ಇದು ಮಾಡಿ, ಆಮೇಲೆ ಮಂಗಳ ಗ್ರಹದ ಬಗ್ಗೆ ಹೀಗೆ. ಅಂದರೆ ಒಂದು ಅದು. ಇನ್ನೊಂದು ಮನುಷ್ಯನ ಕ್ಯೂರಿಯಾಸಿಟಿ ಇದೆ. ಹೌದು. ಕ್ಯೂರಿಯಾಸಿಟಿ ಅಂದರೆ ಏನು? ಈಗ ಈ ದೇಶ ತಗೊಂಡ್ರೆ ಬೇರೆ ಏನೂ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಕೂಡ ತಮ್ಮಲ್ಲಿರ್ತಕ್ಕಂಥ ಒಂದು ಸೆನ್ಸರ್ಗಳನ್ನು ಉಪಯೋಗಿಸ್ಕೊಂಡು ಪೂರ್ತಿ ಪ್ರಪಂಚವನ್ನು ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಮಾಡೆಲ್ಸ್ಗಳು ಮಾಡಿಕೊಂಡು ಯಾವ ಸಮಯದಲ್ಲಿ ಗ್ರಹಣ ಆಗುತ್ತೆ, ಯಾವ ಸಮಯದಲ್ಲಿ ಇದಾಗುತ್ತೆ, ಅದನ್ನು ಕಂಡುಹಿಡ್ಕೊಂಡಂಥ ಒಂದು ಸಮಾಜ. ಹೌದು. ಏನಕ್ಕೆ ಹೇಗಾಗಿರ್ಬೋದು ಅಂತ ಯೋಚನೆ ಮಾಡಿದ್ರೆ ನೀವೇ, ಮನುಷ್ಯ ನೋಡ್ತಾ ಇದ್ದಾನೆ ಆಕಾಶದಲ್ಲಿ ಬದಲಾವಣೆಗಳಾಗ್ತಾ ಇದೆ. ಹೌದೌದು. ಬ್ಯಾಕ್ಗ್ರೌಂಡಲ್ಲಿ ಸ್ಟಾರ್ಗಳೇನಿದೆ, ಆ ಸ್ಟಾರ್ಗಳ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಚಂದ್ರ ಸೂರ್ಯ ಅದ್ರ ಜಾಗ ಬದಲಾಯಿಸ್ಕೊತಾ ಇದೆ. ಇದು ಒಂದು ಸೈಕ್ಲಿಕಲ್ ಆಗಿ ಆಗ್ತಾ ಇದೆ. ಈ ಸೈಕ್ಲಿಕಲ್ ಆಗಿ ಆಗ್ತಾ ಇದ್ದಾಗ ನಾನು ಅದನ್ನು ಉಪಯೋಗಿಸ್ಕೊಂಡು ಭೂಮಿ ಮೇಲೆ ಯಾವಾಗ ಮಳೆ ಆಗುತ್ತೆ, ಯಾವಾಗ ಇದಾಗುತ್ತೆ, ಇದನ್ನೆಲ್ಲ ಅಂದರೆ ಒಂದು ನಮಗೆ ಇರ್ತಕ್ಕಂಥ ಇಂದ್ರಿಯಗಳನ್ನು, ಜ್ಞಾನೇಂದ್ರಿಯಗಳನ್ನು ಉಪಯೋಗಿಸ್ಕೊಂಡು, ನಮ್ಮಲ್ಲಿರ್ತಕ್ಕಂಥ ಇಂಟೆಲಿಜೆನ್ಸ್ ಉಪಯೋಗಿಸ್ಕೊಂಡು ಒಂದು ಸಮಾಧಾನಕರವಾದ ಮಾಡೆಲ್ಗಳು ಮಾಡಿಕೊಂಡು ಮುಂದಿನ ದಿನಗಳಿಗೆ ತಯಾರಾಗುವಂಥ ಒಂದು ಕ್ಷಮತೆ. ಇದು ಮನುಷ್ಯನ ನಿರಂತರ ಪ್ರಯತ್ನ. ಆರ್ಯಭಟನ ಕಾಲದಿಂದ, ಭಾಸ್ಕರನ ಕಾಲದಿಂದಲೂ ಕೂಡ ಇದೆಲ್ಲ ಇನ್ನೂ ತುಂಬಾ ಮುಂಚಿನ ಬಂದಿದೆ. ಅವರ ಮೂಲಕವಾಗಿ ನಮ್ಗೆ ಅದೊಂದು ಎಸ್ಟಾಬ್ಲಿಷ್ಡ್ ಆಗಿದೆ. ಅಂದ್ರೆ ಇದೆಲ್ಲ ಏನ್ ತೋರಿಸುತ್ತೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಅಸಾಧಾರಣವಾದ ಕ್ಷಮತೆ ಇದೆ. ಅದನ್ನ ಯಾವ ರೀತಿ ಬಳಸ್ಕೊತಾ ಇದ್ದಾನೆ ಅಂದ್ರ ಮೇಲೆ ಈಗ ಮತ್ತೆ ಇದು ವಾಪಸ್ ಬಂದರೆ, ಈಗ ಚಂದ್ರ ಲೂನಾರ್ ಪ್ರೋಗ್ರಾಮ್, ಮಾರ್ಸ್ ಪ್ರೋಗ್ರಾಮ್ ಇದೆಲ್ಲ ಮಾಡೋ ಅವಶ್ಯಕತೆ ಒಂದು ರೀತಿನಲ್ಲಿ ಏನು ಅಂದರೆ, ನಿಮ್ಮ ಕ್ಷಮತೆಯನ್ನು ಬೆಳೆಸ್ಕೋಬೇಕು, ನಿಮ್ಮ ಕೇಪಬಿಲಿಟಿನ ಇಂಪ್ರೂವ್ ಮಾಡ್ಕೋಬೇಕು. ಆವಾಗ ನೀವು ಮೋರ್ ಚಾಲೆಂಜಿಂಗ್ ಟಾಸ್ಕ್ ಮಾಡಿದಾಗ ಸಾಧ್ಯ. ಒಂದು ಅದು. ಇನ್ನೊಂದು ಕಂಟೆಂಪರರಿ ಆಗಿರಬೇಕು ಬೇರೆಯವ್ರ ಜೊತೆ. ಈಗ ನೀವು ಒಂದೇ ಟೇಬಲ್ನಲ್ಲಿ ಕೂತ್ಕೋಬೇಕಾದ್ರೆ ನೀವು ಯಾರು ನಿಮ್ಮ ಟೇಬಲಲ್ಲಿ ಕೂರಿಸ್ಕೋತೀರಾ? ನೀವು ನಿಮ್ಕಿನ್ನ ಮುಂದೆ ಇರೋರನ್ನ ಕರಿಯಕ್ಕೆ ಇಷ್ಟಪಡ್ತೀರಾ, ಆದ್ರೆ ಅವ್ರು ಬರ್ತಾರ ಇಲ್ವಾ ಅದು ಬೇರೆ ವಿಷಯ. ಆದರೆ ನೀವು ನಿಮ್ಗಿನ್ನ ತುಂಬ ಕೆಳಗಡೆ ಇರೋರನ್ನ ಇಷ್ಟಪಡ್ತೀರಾ ಅಂದರೆ ಏನಾಯ್ತು? ನೀವು ನಿಮ್ಮ ಕ್ಷಮತೆಯನ್ನು ಬೆಳೆಸ್ಕೊತಾ ಹೋಗ್ಬೇಕು, ಕಂಟೆಂಪರರಿ ಆಗಿರಬೇಕು. ಆವಾಗ ಮಾತ್ರ ನಿಮಗೂ ಬೆಲೆ ಇರುತ್ತೆ. ಈ ಒಂದು ವಿಷಯನ ನೂರಾರು ವರ್ಷಗಳ ಕಾಲ ಬೇರೆಯವರ ಆಳ್ವಿಕೆಯಲ್ಲಿ ಇದ್ದಂಥ ದೇಶದ ಜನಗಳು ಅರ್ಥ ಮಾಡ್ಕೊಳ್ಳದೆ ಇದ್ರೆ ಇನ್ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯ? ನಿಜ ನಿಜ ನಿಜ.